ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ನಿಮ್ಮ ಕ್ವಾಟ್ಲೆ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಇಷ್ಟೇ ಕಣ್ರಿ. ರವಿ ಬೆಳಗೆರೆ ಅವ್ರ ಬಗ್ಗೆ ತುಂಬ ಅಪವಾದ ಇದೆ. ಭೀಮಾ ತೀರದಲ್ಲಿ ಅವರು ಚಂದಪ್ಪ ಅವರಿಗೆ ಅವರೇ ಗನ್ ತಗೋಕೊಟ್ರು, ಮತ್ತೊಂದು ಮಗದೊಂದು ಮಾಡಿರೋ ಒಂದು ಆರೋಪಗಳಿದೆ. ತುಂಬ ದುಡ್ಡಿಗೋಸ್ಕರ ಹಾಯ್ ಬೆಂಗಳೂರು ಅನ್ನೋದ್ರಲ್ಲಿ ಬರಿತೀನಿ ಅಂತ ಎದುರಿಸಿದ್ದು ಅಂತ ಹೇಳ್ತಾರೆ. ಆದರೆ ಆ ವ್ಯಕ್ತಿಯ ಛಲದ ಬಗ್ಗೆ ನಾವು ಹೇಳಬೇಕು, ಆ ವ್ಯಕ್ತಿಯ ತಾಯಿ ಪ್ರೀತಿ ಬಗ್ಗೆ ನಾವು ಹೇಳಬೇಕು, ಆ ವ್ಯಕ್ತಿಯ ಸಾಮಾಜಿಕ ಕಳಕಳಿ ಬಗ್ಗೆ ಹೇಳಬೇಕು. ಒಬ್ಬ ಯುವಕ ನೊಂದು ಬೆಂದು ತಾಯಿಯನ್ನು ಕಳೆದುಕೊಂಡು ಬೆಂಗಳೂರು ಟ್ರೈನ್ ಹತ್ತುತ್ತಾರೆ. ಬಳ್ಳಾರಿಯಿಂದ 200-300 ರೂಪಾಯಿನ ಹಿಡ್ಕೊಂಡು ಬೆಂಗಳೂರಿಗೆ ಬಂದು ತನ್ನ ಸಾಮ್ರಾಜ್ಯವನ್ನು ಹೆಂಗೆ ಮಾಡ್ತಾರೋ ಏನು ಮಾಡಿದ್ರು ಯಾರಿಗೂ ತಿಳಿದಿಲ್ಲ. ಈ ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂದರೆ ಇದೆಯಲ್ಲ, 2,000 ಕೋಟಿನೋ 3,000 ಕೋಟಿನೋ 600 ಕೋಟಿನೋ ಅಂತ ಅವರೇ ಹೇಳ್ಕೊಂಡಿರೋ ರೀತಿ ತುಂಬ ಅಸಾಧಾರಣ ಕಣ್ರಿ. ಛಲ ಅಂಥ ಒಂದು ಬೆಂಗಳೂರಲ್ಲಿ ಅವರು ಹೋರಾಟ ಮಾಡಿ ಜೀವನ ನಡೆಸಿದ್ರಲ್ಲ, ಒಂದು ಸಾಮ್ರಾಜ್ಯನೇ ಕಟ್ಟಿದ್ರಲ್ಲ, ಅದು ಇನ್ಸ್ಪಿರೇಷನ್ ಆದ ಕೆಲಸ. ಯಾಕೆ ಅಂದರೆ ಯಾವುದೇ ಒಂದು ವ್ಯಕ್ತಿಗಳು ಸಮಾಜದಲ್ಲಿ ಎಲ್ಲರಿಂದನೂ ಒಂದು ಆರೋಪ ಇರುತ್ತೆ, ಮತ್ತೊಂದು ಇರುತ್ತೆ. ಆದರೆ ಅವರಲ್ಲೊಂದು ಸಾಮಾಜಿಕ ಕಳಕಳಿ ಇತ್ತಲ್ಲ. ರವಿ ಬೆಳಗೆರೆ ಪ್ರಾರ್ಥನಾ ಸ್ಕೂಲ್ ಮಾಡಿ ಎಷ್ಟೋ ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅದರಲ್ಲಿ ನಿನ್ನ ಜಾತಿ ಯಾವುದು, ತಂದೆ ತಾಯಿ ಹೆಸರು ಕೇಳಬಾರ್ದು ಅಂತ ಅವ್ರು ಹೇಳಿದಾರಲ್ಲ, ಅವರ ನೊಂದ ನೋವು ಎಷ್ಟಿರ್ಬೋದು. ಅವರ ತಾಯಿ ಬಗ್ಗೆ, ತಾಯಿನ ಹೇಗೆ ನೋಡ್ಕೋಬೇಕು ಅಂತ ಬಿಗ್ ಬಾಸಿಗೆ ಬಂದಾಗ ಹೇಳ್ತಾ ಇದ್ರಲ್ಲ, ಅದು ಒಂದು ಜೀವನದಲ್ಲಿ ಇನ್ಸ್ಪಿರೇಷನ್ ಮಾತುಗಳು ರೀ. ಮನುಷ್ಯ ಎಷ್ಟೇ ರಫ್, ಎಷ್ಟೇ ಕೆಟ್ಟನಾಗಿರ್ಬೋದು, ಆದರೆ ಅವರಲ್ಲೂ ಒಂದು ಮನಕುಲುಕುವ ಒಂದು ಘಟನೆ ಇರುತ್ತೆ, ಅವರಲ್ಲೂ ಒಂದು ಒಳ್ಳೆತನ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಬಂದು ಹಾಯ್ ಬೆಂಗಳೂರು ಅನ್ನೋ ಒಂದು ಪತ್ರಿಕೆ ಸ್ಥಾಪಿಸಿದ್ರು, ಮತ್ತು ಪ್ರಾರ್ಥನಾ ಅನ್ನೋ ಒಂದು ಸ್ಕೂಲ್ ಕಟ್ಟಿದ್ರು, ಬೆಂಗಳೂರು ಸುತ್ತ ಒಂದು ಕೋಟೆ ಕಟ್ಟಿದ್ರಲ್ಲ, ಅದು ಮಕ್ಕಳಿಗೆ ಇನ್ಸ್ಪಿರೇಷನ್. ಹೋರಾಟಗಳು ಇನ್ಸ್ಪಿರೇಷನ್. ಅವ್ರಿಗೆ ಕೆಟ್ಟದ್ದೊಂದು ಇರುತ್ತೆ, ಮತ್ತೊಂದು ಇರುತ್ತೆ, ಸಡಿಗಿಡಿ. ಆದರೆ ಮಾಡಿರೋ ಒಳ್ಳೆ ಕೆಲಸಗಳು ಇವತ್ತು ಪ್ರಾರ್ಥನಾ ಎಂಬ ಸ್ಕೂಲಲ್ಲಿ ಎಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಬರ್ತಾಯಿದೆ, ಎಷ್ಟು ಬಡ ಮಕ್ಕಳು ಹೋಗ್ತಾ ಇದ್ದಾರೆ, ಎಂತೆಂಥ ಮಕ್ಕಳು ಹೋಗ್ತಾ ಇದ್ದಾರೆ. ವಿದ್ಯಾದಾನ ಮಹಾದಾನ ಕಣ್ರಿ, ಅದಕ್ಕಿಂತ ಯಾವುದು ಬೇರೆ ಏನಿಲ್ಲ ನೋಡಿ. ಇದಕ್ಕೆ ಹೇಳೋದು ಛಲದಂಕ ಮಲ್ಲ ರವಿ ಬೆಳಗೆರೆ ಅವರು ಇವತ್ತು ಗ್ರೇಟ್ ಕಣ್ರಿ. ಕೆಲವೊಂದು ಲೀಲಾವತಿ, ವಿನೋದ್ ರಾಜ್ಕುಮಾರ್ ಅವರಿಗೆ ಯಾವ ರೀತಿ ಅವ್ರು ಸಪೋರ್ಟ್ ಮಾಡಿದ್ರು, ಭಯ ಇಲ್ದಲೇ ಇರುತ್ತಾ, ಥ್ರೆಡ್ ಇಲ್ದಲೇ ಇರುತ್ತಾ, ಆದರೂ ಯಾವ ರೀತಿ ಅವರು ನಿಂತರು, ಬುಕ್ಕು ಬರೆದ್ರು, ಹೊರ ತಂದರು ಅವರ ಸತ್ಯಕಥೆಗಳನ್ನ. ಇದು ಕಣ್ರಿ ಛಲದಂಕ ಮಲ್ಲ ಅಂತ ಹೇಳ್ಬೋದು. ಅಂಥ ವ್ಯಕ್ತಿ ಬಗ್ಗೆ ಇವತ್ತು ನೋಡ್ತಾ ಇದ್ದೆ, ವಿಡಿಯೋಗಳು ಬಂದು ಮಾತಾಡಬೇಕು ಅನ್ನಿಸ್ತು, ಮಾತಾಡಿದೆ. ತಿಳಿದಂತೆ 1-2 ಮಾತು ಹೇಳಿದ್ದೀನಿ. ಏನಾದ್ರು ತಪ್ಪಾಗಿದ್ದರೆ, ಅದರ ಮನಸ್ಸು ನೋವಾಗಿದ್ದರೆ ಕ್ಷಮಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ. ನಿಮ್ಮ ಪ್ರೀತಿ ಪ್ರೇಮ ಸದಾ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.